ಬೆಂಗಳೂರಲ್ಲಿ BE ಓದ್ತಾ ಇದ್ದೆ. ಸೆಕೆಂಡ್ ಸೆಮ್ ಮುಗಿಯೋಷ್ಟ್ರಲ್ಲಿ ಬಟ್ಟೆ ಬಿಗಿಯಕ್ ಶುರು ಆಯ್ತು. ಇನ್ಯೊಳ್ ಕೈಯಲ್ಲಿ ಓದಕ್ಕಾಗಲ್ಲ ಅಂತ ಯಾವ್ದೋ ಒಂದ್ ಗಂಡ್ ಪ್ರಾಣಿ ತಂದು ಬಿಗಿಯಕ್ ನೋಡಿದ್ರು. ಅಷ್ಟ್ರಲ್ಲಿ ನನ್ ಪೆನ್ಸಿಲ್ ನಾನೇ ಹುಡ್ಕೋತೀನಿ ಅಂತ ಇಲ್ಲಿಗ್ ಬಂದೆ. ಬೆಂಗಳೂರಿನಲ್ಲೇ ರಬ್ಬರ್ ಇರೋ ಪೆನ್ಸಿಲ್ ಬೇಜಾನ್ ಇದ್ವಲ್ಲ. ಬೆಂಗಳೂರಿನಲ್ಲಿ ಬೇಡ, ಅಲ್ಲಿ ಮದ್ವೆ ಅನ್ನೋ ಕಾನ್ಸೆಪ್ಟು ಟೋಟಲ್ ಆಗಿ ರಿವರ್ಸ್ ಆಗ್ಬಿಟ್ಟಿದೆ. ಮೊದ್ಲು ಮದ್ವೆ, ಆಮೇಲೆ ಅದು ಇದು ಅಂತಿತ್ತು. ಈಗ ಅದು ಇದು ಮೊದ್ಲು, ಆಮೇಲೆ ಮದ್ವೆ. ಇದು ಪರಿಸ್ಥಿತಿ. ಅಂದ್ರೆ ಮೊದ್ಲು ಊಟ ಕೊಟ್ಟು ಆಮೇಲೆ ಬಾಳೆಹಣ್ಣು ಕೊಡ್ತಾ ಇದ್ರು. ಈಗ ಬಾಳೆಹಣ್ಣು ಕೊಟ್ಟು ಆಮೇಲೆ ಊಟ ಕೊಡ್ತಾ ಇದಾರೆ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಈ ಜೀನ್ಸ್ ಹಾಕೋ ಹುಡುಗಿರ್ ಚಾಯ್ಸು ಓಕೆ ಅಂತೀಯಾ? ಹಲೋ, ಜೀನ್ಸ್ ಹಾಕೋ ಹುಡುಗಿರೆಲ್ಲ ಮಾರ್ಕೆಟ್ ಅಲ್ಲಿ ಬೀನ್ಸ್ ಹುಡ್ಕೊಂಡ್ ಹೋಗಲ್ಲ. ನೀನ್ ಆಡೋದನ್ನ ನೋಡಿದ್ರೆ ತಲೆಗೊಂದ್ ಕುಟ್ಟಣ ಅನ್ಸುತ್ತೆ. ಅದ್ ಸಾಧ್ಯನಾ? ಇನ್ನು ಮುಟ್ಟಕ್ಕೆ ಆಗಿಲ್ಲ. ಕುಟ್ಟದೆಲ್ಲಿಂದ ಬಂತು ಅಂದ್ರೆ ಫಸ್ಟ್ ಮೇನ್ ಮ್ಯಾಥ್ ಫಾಲೋಯಿಂಗ್ಗೆ ಇನ್ನೂ ಮುಗ್ದಿಲ್ಲ. ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಿಂದ ಬಂತು? ದೇವ್ರ ಮನ್ಸ್ ಮಾಡಿದ್ರೆ ಅದು ಆಗುತ್ತೆ ಬಿಡು. ನೀವು ಕದನೇ ತೆಗಿಲಿಲ್ಲ ಅಂದ್ರೆ ಕೂದಾಕ್ ಯಾಕರೇಗ? ನೀನು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ಯಾ? ನಾವ್ ದೂರ ಆದ್ಮೇಲೆ ನೀವ್ ಹುಡುಗರು ಅರ್ಚ್ಕೋಬಹುದು, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂತ. ನೀವ್ ಹುಡುಗರು ಒಂದ್ ಸತ್ಯ ತಿಳ್ಕೊಳ್ಳಿ, ಹುಡುಗಿರಿಗೆ ಸಂಬಂಧಪಟ್ಟಂಗೆ ಈ ಪ್ರೀತಿ ಪ್ರೇಮ ಎಲ್ಲ ನಿಜವಾದ ಬದ್ನೆಕಾಯಿ. ಹೊರಡ್ತೀನಿ, ಗುಡ್ ಬೈ. 700 MB CD ಇಟ್ಕೊಂಡಿರೋ ನೀನೇ ಇಷ್ಟ ಆಡ್ಬೇಕಾದ್ರೆ ಇನ್ನ 64 GB ಪೆನ್ ಡ್ರೈವ್ ಇಟ್ಕೊಂಡಿರೋ ನಾನ್ ಇನ್ನೆಷ್ಟೇ ಆಡ್ಬೇಕು? ಜುಟ್ಟು